ಗಾದೆಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ಕೇವಲ ಮಾತುಗಳಲ್ಲ, ಬದಲಿಗೆ ಗತಕಾಲದಿಂದಲೂ ಚಾಲ್ತಿಯಲ್ಲಿರುವ ಹಿರಿಯರಿಂದ ಬಂದ ಅನುಭವದ ಮಾತುಗಳು. ಇವು ಉತ್ತಮ ಬದುಕನ್ನು ರೂಪಿಸಲು ಸಹಕಾರಿ. ಯಶಸ್ಸಿಗೆ ಗಾದೆಗಳು. ಮನುಷ್ಯ ಹುಟ್ಟಿದ ಮೇಲೆ ಏನಾದರೂ ಸಾಧನೆ ಮಾಡಬೇಕು. ಇರುವುದು ಒಂದೇ ಜೀವನ. ಆದ್ದರಿಂದ ಜೀವನದಲ್ಲಿ ಯಶಸ್ಸು ಗಳಿಸಬೇಕೆಂದರೆ ನೀವು ಈ ಗಾದೆಗಳನ್ನು ತಿಳಿದಿರಲೇಬೇಕು. ಇದು ಯಶಸ್ಸಿನ ನಂತರವೂ ನಿಮ್ಮ ಜೀವನವನ್ನು ಉತ್ತಮವಾಗಿ ನಡೆಸಲು ಸಹಕರಿಸುತ್ತವೆ. ಕೈ ಕೆಸರಾದರೆ ಬಾಯಿ ಮೊಸರು. ಇದರರ್ಥ ಕಷ್ಟಪಟ್ಟು ದುಡಿದರೆ ಮಾತ್ರ ಹೊಟ್ಟೆಗೆ ಹಿಟ್ಟು, ಇಲ್ಲವಾದಲ್ಲಿ ತಣ್ಣೀರ ಬಟ್ಟೆ ಎಂಬುದನ್ನು ತಿಳಿಸುತ್ತದೆ. ದುಡಿಯದೆ ಯಾರೋ ಮಾಡಿಟ್ಟ ಹಣದಲ್ಲಿ ಸ್ವಲ್ಪ ಕಾಲ ಬದುಕು ನಡೆಸಬಹುದಷ್ಟೇ. ಆದರೆ ಕಷ್ಟಪಟ್ಟು ದುಡಿದರೆ ಅದಕ್ಕೆ ತಕ್ಕ ಪ್ರತಿಫಲ ಮುಂದೊಂದು ದಿನ ಸಿಕ್ಕೇ ಸಿಗುತ್ತದೆ. ಶಕ್ತಿಗಿಂತ ಯುಕ್ತಿ ಮೇಲು. ದೈಹಿಕವಾಗಿ ಬಲವಾಗಿರಲು ಶಕ್ತಿ ಬೇಕು. ಆದರೆ ಕೇವಲ ಶಕ್ತಿ ಇದ್ದ ಮಾತ್ರಕ್ಕೆ ಎಲ್ಲವೂ ಆಗುವುದಿಲ್ಲ. ಏನೇ ಕೆಲಸ ಮಾಡಿದರೂ ಅಲ್ಲಿ ಶಕ್ತಿಯ ಜತೆಗೆ ಯುಕ್ತಿಯೂ ಇರಲೇಬೇಕು. ಆಗ ಕೆಲಸ ಸರಾಗವಾಗಿ ಆಗುವುದಗುಣ ನೋಡಿ ಗೆಳೆತನ ಮಾಡು. ನೀವು ಏನಾದರೂ ಸಾಧಿಸಲು ಅಥವಾ ಯಶಸ್ಸಿನತ್ತ ಸಾಗಲು ಯೋಚಿಸಿದ್ದರೆ ನೀವು ಮಾಡುವ ಗೆಳೆತನವೇ ಕೆಲವೊಮ್ಮೆ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಿ ಬಿಡುತ್ತದೆ. ಆದ್ದರಿಂದ ನೀವು ಉತ್ತಮ ಗುಣವಿದ್ದವರ ಸ್ನೇಹ ಬೆಳೆಸುವುದು ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದು. ಸತ್ಯಕ್ಕೆ ಸಾವಿಲ್ಲ, ಸುಳಿಗೆ ಸುಖವಿಲ್ಲ. ನೀವು ಯಶಸ್ಸಿನತ್ತ ಸಾಗುವಾಗ ನಿಮ್ಮ ದಾರಿಗೆ ಎದುರಾಗಿ ಅನೇಕ ಸವಾಲುಗಳು, ಕಷ್ಟನಷ್ಟಗಳು ಇತ್ಯಾದಿಗಳು ಎದುರಾಗಬಹುದು. ಆದರೆ ನೀವು ಅವೆಲ್ಲವನ್ನೂ ಮೆಟ್ಟಿ ನಿಲ್ಲಬೇಕು. ಯಾವುದೇ ಸಂದರ್ಭದಲ್ಲೂ ಸತ್ಯವನ್ನು ಬಿಟ್ಟುಕೊಡಬಾರದು. ಆಗ ಯಶಸ್ಸಿಗೂ ಒಂದು ಅರ್ಥವಿರುವುದು. ತಾಳಿದವನು ಬಾಳಿಯಾನು. ಜೀವನದಲ್ಲಿ ಏನೇ ಆಗಲಿ ಮೊದಲಿಗೆ ತಾಳ್ಮೆ ಬಹುಮುಖ್ಯ. ಎಲ್ಲದಕ್ಕೂ ಕಾಲ ನೇರ ಎಂಬುದು ಇರುವಂತೆ ನೀವು ಗುರಿಯತ್ತ ಸಾಗುವಾಗ ತಾಳ್ಮೆ ನಿಮ್ಮಲ್ಲಿ ಅತಿ ಮುಖ್ಯ. ನೀವು ತಾಳ್ಮೆಯಿಂದ ಕಾದರೆ ಯಶಸ್ಸು ಲಭಿಸುತ್ತದೆ. ಕಟ್ಟುವುದು ಕಠಿಣ, ಕೆಡಹುವುದು ಸುಲಭ. ಮನೆ ಕಟ್ಟಲು ಬಹಳ ಕಷ್ಟ, ಆದರೆ ಅದನ್ನು ಕೆಡವಿ ಹಾಕಲು ಒಂದೇ ದಿನ ಸಾಕು. ಅದರಂತೆ ನೀವು ಕಷ್ಟಪಟ್ಟು ಸಂಪಾದನೆ ಮಾಡುವ ಹಣವಾಗಲಿ, ಆಸ್ತಿಯಾಗಲಿ, ನೀವು ಗಳಿಸಿದ ಹೆಸರಾಗಲಿ, ಯಾವುದನ್ನೂ ಒಂದೇ ಕ್ಷಣದಲ್ಲಿ ಕಳೆದುಕೊಳ್ಳಬೇಡಿ. ಕೂಡಿ ಬಾಳೆದರೆ ಸ್ವರ್ಗ ಸುಖ. ನೀವು ನಿಮ್ಮ ಜೀವನದಲ್ಲಿ ನೀವಂದುಕೊಂಡಂತೆ ಯಶಸ್ಸು ಗಳಿಸಿದ ನಂತರ ನಿಮ್ಮ ಸಂಸಾರವನ್ನು ಅಥವಾ ಹೆತ್ತವರನ್ನು ಎಂದಿಗೂ ಕೈಬಿಡಬೇಡಿ. ಎಲ್ಲರೊಂದಿಗೆ ಕೂಡಿ ಬಾಳುವುದನ್ನು ಕಲಿಯಿರಿ.